ಇಲ್ಲಿ ನೋಡಿ, ಇಲ್ಲಿ ನಾರ್ಮಲ್ ನೈಟ್ರೋಜನ್ ಏರು ನಾರ್ಮಲ್ ಪೂರ್ತಿ ತೆಗೆದ್ಬಿಟ್ಟು ಹೇಳಿದ್ರು ಪಂಚರ್ ಆಗಿತ್ತು, ಆನೆ ಇತ್ತು ಅಂತ ಎತ್ತಕ್ಕಾಗಿಲ್ಲ ಅಂತ ಹೇಳು. ಏನಂದೆ ಹೇಳಿ. ಇವಾಗ ಮುಗಿಯಂಬ ಮಜಾ ಬಂತ. ಗಾಡಿದು ಪಂಚರ್ ಆಗಿ ಹೋಗ್ಬಿಟ್ಟೈತೆ. ಗಾಡಿ ಕಕ್ಕತ್ತಾಯ್ತು ಅವಾಗ್ಲೇ. ಇವಾಗ ಕಕ್ಕಿರೋದನ್ನ ಮಾತ್ರೆ ಕೊಟ್ಟು ಸರಿ ಮಾಡ್ತವ್ರಿ. ಈಗ ಜೋರಾಗಿ ಮಾತಾಡೋದ್ರದ್ದು ಸೌಂಡ್ ಕೇಳಿಸಲ್ಲ. ಮೈಕ್ ಹಾಕಿಲ್ವಾ? ಒಳಗೈತೆ. ಟ್ಯಾಬ್ಲೆಟ್ ಹಾಕೋರ ಡಾಕ್ಟ್ರು ಒಂದು ಸೂಚಿ ಚುಚ್ಚಿ ಟ್ಯಾಬ್ಲೆಟ್ ಕೊಟ್ಟವ್ರಿ. ಈಗ ನೀನೇನ್ ನೋಡ್ತಿದ್ಯೋ? ಇಂಟ್ರೆಸ್ಟಿಂಗ್ ಹೆವಿ. ಏನು ಪೆಟ್ರೋಲ್ ಬಂಕ್ ಅಲ್ಲೇ ಹೊಡಿಸ್ಕೊಂಡು ಹೊಳಿ ಕಡೆ ಹೋಗಲ್ವಾ? ಒಂದೇ ಒಂದು ಪಂಚರ್ ಆಗಿತ್ತು, ಅಲ್ಲೇ ಹಾಕ್ಸ್ಕೊಂಬರೋಣ ಅಂತ ಅನ್ಕೊಂಡೆ. ಬಟ್ ಆಗಿದ್ದಾಗ್ಲಿ ಅಂತ ಹೇಳ್ಬಿಟ್ಟು ಬಂದಿದ್ದಕ್ಕೆ ಈ ಪರಿಸ್ಥಿತಿ ನಮ್ದು. ನಿಮ್ದು ಏನ್ ಹೇಳಕ್ ಇಷ್ಟಪಡ್ತೀಯ ಇದಕ್ಕೆ? ಏನಿಲ್ಲ ಏನಿಲ್ಲ ಅಂದ್ಮೇಲೆ ಡ್ಯಾಶ್ ಹೇಳ್ತೀಯ ಹತ್ತಲೇ. ಕೇಳು ಎಷ್ಟಾಯ್ತು ಅಂತ. ಒಂದ್ ನಿಮಿಷ ತಡಿ. ಬರಲ್ಲ. ಹೇಳು. ಕರ್ದವ್ರ ಏನ್ ಕರ್ದಲ್ಲ? ಆಮೇಲೆ ಪಾಪು ತರ ಇದ್ದೀನಲ್ಲ. ಏನಿಲ್ಲ ಕರ್ದ ಇಲ್ಲಲ್ಲ. ಪಂಚರ್ ಆಗಿತ್ತು, ಇವಾಗ ಪಂಚರ್ ಹಾಕ್ಸಿದ್ದಾಯ್ತು. ಆಯ್ತು ಸುಮ್ನಿರಮ್ಮ, ಬಾಯ್ ಬಡ್ಕೊಬೇಡ. ಗೂಗಲ್ ಆಂಟಿಗೆ ಜೈ. ಎಲ್ಲಾದ್ರೂ ಹೋಗ್ಬೇಕಾದ್ರೇನೆ ಈ ತರ ಆಗುತ್ತೆ ಗುರು, ಯಾಕೆ ಅಂತ ಗೊತ್ತಿಲ್ಲ. ಒಂದು ಪಂಚರ್ ಆಯ್ತು, ಮುಂಚೆನೆ ಆಗಿತ್ತದು, ನಾನೇ ಹಾಕ್ಸಿರ್ಲಿಲ್ಲ, ಇಗ್ನೋರ್ ಮಾಡಿದ್ದೆ. ಯಾಕಂದ್ರೆ ಅದು ಜಾಸ್ತಿ ಇನ್ನೇನು ಲೀಕೇಜ್ ಆಗ್ತಿರ್ಲಿಲ್ಲ, ಏರು ಲೈಟಾಗಿ ಆಗ್ತಿತ್ತು, ಅದಕ್ಕೋಸ್ಕರನೇ ಇಗ್ನೋರ್ ಮಾಡಿದ್ದೆ. ಈಗ ನೋಡಿದ್ರೆ ಅದನ್ನು ಹಾಕಿಸ್ಬಿಟ್ವಿ. ಇಷ್ಟೋ ತನಕ ಕಾಷನ್ ಕೊಡ್ತಿದ್ದು ಇವಾಗ ಸರಿ ಹೋಯ್ತು. ಮುಂದೆ ಎಲ್ಲಾದ್ರೂ ಪೆಟ್ರೋಲ್ ಬಂಕಲ್ಲಿ ಏರ್ ಹೊಡ್ಸ್ಕೊಳ್ಳೇಬೇಕು. ಈಗ ಸಿಟಿ ಬಿಡೋ ತನಕ ಅಷ್ಟೇ ನಮ್ಮ ಬಾಯ್ಸ್ದೆಲ್ಲ ಅವಳಿ, ಆಮೇಲೆ ಫುಲ್ ನಮ್ದೇ ಅವಳಿ. ಯಾಕೆ ಹೇಳಿ, ಈ ಸಿಟಿಲೆಲ್ಲ ತೋರ್ಸೋದಕ್ಕಾಗಲ್ವಲ್ಲ ನಮ್ಮ ಗಾಡಿನ, ಅದೇ ಮೈನ್ ಪ್ರಾಬ್ಲಮು. ಈಗ ಒಂದು ಎಕ್ಸಾಂಪಲ್ಲು, ಗಾಡಿ ಸ್ಪೀಡಾಗಿ ಹೋಗುತ್ತೆ ಒಪ್ಕೊತೀನಿ, ಆ ಗಾಡಿ ಥರನೂ ಹೋಗುತ್ತೆ ಒಪ್ಕೋತೀನಿ, ಎಕ್ಸ್ಪಲ್ಸ್ ಥರನೂ ಹೋಗುತ್ತೆ ಒಪ್ಕೋತೀನಿ. ಬಟ್ ಏನು ಮಾಡೋದು, ಆ ಗಾಡಿ ಥರ ಸಣ್ಣ ಇಲ್ವಲ್ಲ ನನ್ನ ಗಾಡಿ. ಇವಾಗ ನಾನೇನಾದರೂ ಆ ಗಾಡಿ ಥರ ಸಣ್ಣ ಮಾಡಬೇಕು, ಇದೇ ಪರ್ಫಾರ್ಮೆನ್ಸ್ ಬೇಕು ಅಂದರೆ ನಾನು ಅದೇ ಈ ಫೇರಿಂಗ್ಗಳೆಲ್ಲ ತಕ್ಕೊಂಡು ಕೂತ್ಕೋಬೇಕಷ್ಟೇ. ಆವಾಗ ಆನೆ ಇರೋದು ಪೋಲಿಯೋ ಬಂದಿರೋ ಆನೆ ಆಗ್ಬಿಡುತ್ತೆ. ಬಟ್ ಆದರೂ ಐ ಮಿಸ್ಸಿಂಗ್ ಡ್ಯೂಕ್ 250 ಬ್ರೋ. ನೋಡೋಣ, ಇನ್ನೊಂದು ಏನಾದರೂ ನಾನು ಹಣೆ ಬರದಲ್ಲಿ ಬರ್ತಿದ್ರೆ ಒಂದು ಡ್ಯೂಕ್ 390 250 ಯಾವುದಾದ್ರೂ ಒಂದೇ ಥರ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಒಂದೇ, ನನಗೆ ಮೈಲೇಜ್ ಜಾಸ್ತಿ ಬೇಕು. ಇವಾಗ ಪರ್ಫಾರ್ಮೆನ್ಸ್ ಬೈಕ್ಸೇ ಆಗಲಿ, ಈ ಗಾಡಿನೇ ತಗೊಳ್ಳಿ, ಈ ಗಾಡಿ ಸಿಟಿಲೇನೆ ಹತ್ತತ್ರ ಒಂದು 22-23 ಬರುತ್ತೆ. ಹೈವೇಸಲ್ಲಿ ನಾನು 35+ ಕ್ರಾಸ್ ಮಾಡಿಸ್ಬಿಟ್ಟಿದ್ದೀನಿ ಬಿಡಿ. ಬಟ್ ಸಿಟಿಲೇನೆ ಒಂದು 22-23 ಬರುತ್ತೆ. ಈಗ ಬರ್ತಿರೋ ಡ್ಯೂಕಲ್ಲೆಲ್ಲ 200 25-30 ಬರ್ತಾ ಇದೆ ಅಂತ. ಇನ್ನು 250 390 ಯೋಚನೆ ಮಾಡಿ. ಅದಕ್ಕೇನೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಂದನ್ನು ನಾನು ಕೊಟ್ಬಿಟ್ಟು ಕಳ್ಕೊಂಬಿಟ್ಟು ಬೇಜಾರಾಗ್ಬಿಟ್ಟೆ. ಬಟ್ ಅದೇ ಈಗ ಅದನ್ನ ನಂದು ಅಂತ ಹೇಳೋಕ್ಕಾಗಲ್ಲ, ಅದು ಮೈನ್ ಪ್ರಾಬ್ಲಮ್. ಬಟ್ ಇದು ಹೊಸೂರು ಬಿಟ್ಟು ಹೋಗ್ಬಿಟ್ರೆ ನಾವು ಫುಲ್ಲು ಫ್ರೀ ಆಗಿರ್ತೀವಿ. ಸೇಲಂ ಬಿಟ್ಟು ಹೋಗ್ಬೇಕು, ಹೊಸೂರಲ್ಲ. ಟಾಪ್ ಬಾಕ್ಸು ತುದಿಗೆ ಹಾಕಿರೋದಕ್ಕೆ ನನಗೆ ಬೇರೆ ಅಭ್ಯಾಸ ಇಲ್ಲ. ನಾರ್ಮಲ್ ಆಗಿ ಏನದು ಸೀಟ್ ಮೇಲೆ ಕಟ್ಕೊಂಡು ಹೋಗ್ತಿದ್ದೆ ನಾನು ಮುಂಚೆ, ಅಷ್ಟೊಂದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನೋಡಿ ವಾಬಲ್ ಆಗ್ತಾ ಇದೆ ಗಾಡಿ ಹಿಂದ್ಗಡೆಯಿಂದ. ಒಂದು 2 ರೈಡು ಆಮೇಲೆ ಅಡ್ಜಸ್ಟ್ ಆಗುತ್ತೆ. ಈ ರೈಡಲ್ಲೇ 2 ದಿನಕ್ಕೆ ಮುಗ್ದೋಗುತ್ತೆ ಗುರು, ನನಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ಆರಾಮಾಗಿ. ಅಣ್ಣ ಏರು ಇಲ್ಲೆಲ್ಲ ದುರಂಕಾರಗಳು ಜಾಸ್ತಿ ಗುರು ಎಲ್ಲಾರ್ಗು. ಒಂದ್ಸಲ ಕೇಳಿದ್ರೆ 20 ಸಲ ಕೇಳಬೇಕಾಗುತ್ತೆ. ನಮ್ಮ ಕಡೆ ಎಲ್ಲ ಒಂದೇ ಸಲ ಕೇಳೋದು, ಇಲ್ಲೆಲ್ಲ 20-30 ಸಲ ಕೇಳ್ಬೇಕು. ಅಣ್ಣ ಏರು ಅಂತ. ಹಿಂದೆದು
ಅರ್ಥನೇ ಆಯ್ತಿಲ್ಲ. दूसरा पाइप नहीं है? ಬಾಬಾ ಏನು ಟೆಕ್ನಿಕ್ ಗುರು, ಇಷ್ಟು ದಿನ ಯಾರು ಈ ಥರ ಟೆಕ್ನಿಕ್ ಯೂಸ್ ಮಾಡಿರಲಿಲ್ಲ. कितना है? ठीक है, डाल सकते हो? ಯಾ ಪೀಚೆ ಗುಮಾವು. ಮುಂದೇನು ಕಮ್ಮಿ ಆಗಾಯ್ತಾ ನೋಡ್ಕೊಂಬಿಡೋಣ, ಸುಮ್ಮನೆ ಯಾಕೆ ಇನ್ನೊಂದ್ಸಲ ನಿಲ್ಸೋಣ. ಇಲ್ಲ ಆಯ್ತಾ, ಈ ಗಾಡಿಗಳನ್ನ ತಗೊಳ್ಳೋದಲ್ದಿರ ಎಳ್ದಾಡಬೇಕು ಗುರು. ಅದೇ ಬೇಜಾರು. ಇವಾಗ ಅವನವನೆಲ್ಲ ಪರ್ಪಲ್ ಬ್ಯಾಗು ಅವ್ನು ಹೊಡಿಯೋದಿರೋದು. ನಿನ್ಗೆ ಆಗಲ್ಲ ಹೇಳಕ್ಕೆ. ಆದ್ರೆ ಆಯ್ತು ಆಗ್ತೀನಿ ಇಲ್ಲಿ ನಿಂತ ತಾನೇ ಮರ್ಯಾದೆ ಹೋಗೋದು. ಇದೊಂದೇ ಪ್ರಾಬ್ಲಮ್ ಗುರು ಇದರಲ್ಲಿ. ಲರ್ನಿಂಗ್ ತೋರಿಸ್ತಾನೆ ಐತೆ, ಹತ್ತತ್ರ 1 ನಿಮಿಷ ತಗೊಂತದ್ದು. ನಡಿ, ಹಂಗೇನು ಪ್ರಾಬ್ಲಮ್ ಇಲ್ಲ, ಅದು ಬಡ್ಕೊಂತಾನೆ ಇರಲಿ, ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಬೇಗ ಹೊಡಿ ಯಶು. ಯಾರಪ್ಪ ಐಫೋನ್ ನಂಬರ್ಗೆ ಫೋನ್ ಮಾಡ್ತಿರೋದು? ಇದ್ಯಾವುದು ಟೋಲ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲ ಗುರು, ಇಲ್ಲೂ ಕಟ್ಟಿಸ್ಕೊತಾರ, ಬರ ಹಾಕ್ತಾರ. ಸ್ಟಾರ್ಟ್ ಇಲ್ಲೂ ಟೋಲ್ ಕನ್ಸ್ಟ್ರಕ್ಷನ್ನು. ಕಾರಲ್ಲಿ ಬರೋರಿಗೆಲ್ಲ ಪಕ್ಕ ಬರೆ. ನಾನೇನು ಮಾಡಿದೆ, ಅಲ್ಲೊಂದು ಇದೇ ಥರ ಡಿವಿಷನ್ ಇತ್ತು, ಅಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಕಟ್ಟಾಗ್ಬಿಟ್ಟಿತ್ತು. ನಾನೇನು ಮಾಡಿದೆ, ಮ್ಯಾಪ್ ನೋಡಿಕೊಂಡು ಈ ಕಡೆಗೆ ಹೋಗೋ ಬದಲು ಆ ಕಡೆಗೆ ಹೋಗ್ಬಿಟ್ಟಿದ್ದೀನಿ. ಇವನಿಗೆ ಒಳ್ಳೆ ಮಜಾ, ಇವನಿಗೆ. ಸೀದಾ ಹೈವೇಸ್ ಬ್ರೋ. ಈ ಥರ ಇದ್ರೆ ಎಷ್ಟಾದರೂ ಹೊಡಿತೀನಿ ನಾನು. ಬಟ್ ಈ ಸಿಟಿ ಟ್ರಾಫಿಕ್ ಅದು ಇದು ಎಲ್ಲ ಆಗಿ ಬರೋಲ್ಲ ನನಗೆ. ನನಗೇನಿದ್ರು ಪೀಸ್ಫುಲ್ಲಾಗಿ ಹಿಂಗೆ ಹೋಗ್ಬೇಕು. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಬಿಟ್ಟಿದ್ರೆ ನಾನು ನಿದ್ದೆ ಮಾಡಿಬಿಡ್ತಿದ್ದೆ ಪಕ್ಕ. ಯಾಕಂದರೆ ಅಷ್ಟು ಕಂಫರ್ಟಬಲ್ ಆಗಿದೆ ಗಾಡಿ. ಇವಾಗ ಹಂಗಂತ ನಾವು ಚಚ್ಚಾ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಕಡೆನೂ ರೋಡ್ಸ್ ಎಲ್ಲ ಚೆನ್ನಾಗಿದೆ ಇವರು, ಪರವಾಗಿಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ ಇಲ್ಲೂ. ಈ ಥರ ಇದ್ರೆ ಎಷ್ಟು ಅವರ್ ಹೇಳ್ತೀರಾ ಹೇಳ್ರಿ, ಹೊಡಿತೀನಿ ನಾನು ಪಕ್ಕ. ಇವತ್ತು ಪೊಲೀಸ್ ಅವ್ರ ಹತ್ರ ಟೋಕನ್ ಹಾಕಿಸ್ಕೊತೀವಿ. ಯಾಕಂದರೆ ನನ್ನ ಗಾಡಿನೇ 100 ಮೇಲೆ ಹೋಗ್ತಾ ಇದೆ. ಟ್ರಾಫಿಕ್ಕೇ ಇಲ್ಲ, ಯೆಲ್ಲೋ ಕಲರ್ ತೋರಿಸ್ತಾ ಇದೆ. ಇದ್ಯಾವುದೋ ಸೈಕೂರು ಮಾತು ಸಾಂಗ್ ಹಾಕೊಂಡು ಸೇಸ್ತಾ ಹೋಗ್ತಾ ಇದ್ದಾನೆ ನೆಮ್ಮದಿಯಾಗಿ. ತಿಂಗಳಿಗೆ ಒಂದ್ಸಲ ಈ ಥರ ಎಸ್ಕೇಪ್ ಆಗಿಬಿಡ್ಬೇಕು ಗುರು ಮನೆಯಿಂದ. ಯಾಕೆ ಅಂತಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ಎಷ್ಟು ಅಂತ ಮನೆಯಲ್ಲಿ ಇರ್ತೀರಾ, ಅಥವಾ ಎಷ್ಟು ಅಂತ ಮನೆ ಕೆಲಸಗಳೇ ಮಾಡ್ಕೊಂಡಿರ್ತೀರಾ, ಅಥವಾ ಎಷ್ಟು ಅಂತ ನಿಮ್ಮ ಡ್ರೀಮ್ಸ್ನ ನೀವು ಕಟ್ಟಾಕಿ ಮನೇಲಿ ಕೂತ್ಕೊಂಡಿರ್ತೀರಾ, ಅಥವಾ ನಿಮ್ಮ ಕಮಿಟ್ಮೆಂಟ್ಸ್ಗೆ ಆಗಿರಲಿ, ನಿಮ್ಮ ಕಮಿಟ್ಮೆಂಟ್ಸಿಂದ ಆ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಿರೋಕ್ಕಾಗಲ್ಲ. ನಾನು ನಿಮ್ಮನ್ನೆಲ್ಲರನ್ನೂ ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಏನಂದರೆ ಎಷ್ಟು ಜನ ನಿಮ್ಮ ಡ್ರೀಮ್ಸ್ನ ನೀವು ಸ್ಯಾಕ್ರಿಫೈಸ್ ಮಾಡಿ ಕಮಿಟ್ಮೆಂಟ್ಸ್ಗೋಸ್ಕರ ಓಡಾಡ್ತಿದ್ದೀರಾ ಹೇಳಿ? ಅದೊಂದು